ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಸಿನಿಮಾಗಳು ಕೇವಲ ಹಿಟ್ ಆಗುವುದಿಲ್ಲ, ಅವು ಯುಗವನ್ನೇ ಬದಲಿಸುತ್ತವೆ. ಅಂತಹದ್ದೇ ಒಂದು ಸಿನಿಮಾ ಶಿವರಾಜ್ ಕುಮಾರ್ ಅಭಿನಯದ ಉಪೇಂದ್ರ ನಿರ್ದೇಶನದ ಓಂ ಸಿನಿಮಾ. ಇಂದು ಓಂ ಅನ್ನೋ ಹೆಸರು ಕೇಳಿದರೆ ಸಾಕು, ರೌಡಿಸಂ, ಅಂಡರ್ವರ್ಲ್ಡ್ ಮತ್ತು ರಿಯಾಲಿಟಿ ಕ್ರಾಂತಿ ಎಲ್ಲವೂ ಒಂದೇ ಕ್ಷಣದಲ್ಲಿ ನೆನಪಿಗೆ ಬರುತ್ತದೆ. ಆದರೆ ಈ ಕಲ್ಟ್ ಸಿನಿಮಾ ಜನರ ಮುಂದೆ ಬರುವ ಮುನ್ನ ಒಂದು ಬಾರಿ ಅಪಾಯದ ಹಂತ ದಾಟಿ ಬಂದಿತ್ತು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಅಣ್ಣವರ ಒಂದೇ ಒಂದು ಮಾತಿಗೆ ಎಲ್ಲರೂ ಸೈಲೆಂಟ್ ಆಗಿದ್ದರು. ಸಮಸ್ಯೆಯನ್ನ ಮಂಜಿನಂತೆ ಕರಗಿಸಿದ್ದು ಹೇಗೆ, ನಂತರ ಸಿನಿಮಾ ಬಿಡುಗಡೆಯಾಗಿ ಇತಿಹಾಸವನ್ನ ನಿರ್ಮಿಸಿದ್ದು ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ಕನ್ನಡ ಚಿತ್ರರಂಗದ ಕಲ್ಟ್ ಸಿನಿಮಾಗಳಲ್ಲಿ ಓಂ ಸಿನಿಮಾ ಸಹ ಒಂದು. ಕನ್ನಡ ಚಿತ್ರರಂಗದ ದಿಕ್ಕು ಬದಲಿಸಿದ ಸಿನಿಮಾಗಳ ಪಟ್ಟಿಯಲ್ಲಿ ಓಂ ಸಿನಿಮಾ ಮುಂಚೂಣಿಯಲ್ಲಿದೆ. ನಟನೆ, ನಿರ್ದೇಶಕ, ಸಂಗೀತ, ನಿರೂಪಣೆ ಎಲ್ಲ ವಿಭಾಗದಲ್ಲೂ ಹೊಸತನ ತುಂಬಿಕೊಂಡಿದ್ದ ಸಿನಿಮಾ ಇದಾಗಿತ್ತು. ಹಲವಾರು ದಾಖಲೆಗಳನ್ನು ಮಡಿಲಲ್ಲಿ ತುಂಬಿಕೊಂಡಿರುವ ಓಂ ಸಿನಿಮಾ ಬಗ್ಗೆ ಈಗಾಗಲೇ ಹಲವಾರು ಮಂದಿ ಮಾತನಾಡಿದ್ದಾರೆ. ಓಂ ಸಿನಿಮಾದ ನಿರ್ದೇಶಕ ಉಪೇಂದ್ರ ಸಹ ಓಂ ಕುರಿತಾಗಿ ಹಲವಾರು ಬಾರಿ ಮಾತನಾಡಿದ್ದಾರೆ. ಓಂ ಸಿನಿಮಾದ ಹಿಂದಿನ ಕಥೆಯನ್ನು ಹೇಳಿಕೊಂಡಿದ್ದಾರೆ. ಉಪೇಂದ್ರ ಅವರು ಇದೀಗ ಶಿವಣ್ಣ, ರಾಜ್ಬಿ ಶೆಟ್ಟಿ ಜೊತೆಗೆ 45 ಅನ್ನುವ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸಿನಿಮಾ ಪ್ರಚಾರದಲ್ಲಿ TV9ಗೆ ವಿಶೇಷ ಸಂದರ್ಶನ ನೀಡಿದ್ದ ಉಪೇಂದ್ರ, ಅರ್ಜುನ್ ಜನ್ಯ ಮತ್ತು ರಾಜ್ಬಿ ಶೆಟ್ಟಿ 45ರ ಸಿನಿಮಾದ ಜೊತೆ ಇನ್ನೂ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಈ ವೇಳೆ ಉಪೇಂದ್ರ ಅವರು ಓಂ ಸಿನಿಮಾಕ್ಕೆ ಸೆನ್ಸಾರ್ ಸಮಸ್ಯೆ ಆಗಿದ್ದ ಕಥೆಯನ್ನು ಹಂಚಿಕೊಂಡಿದ್ದಾರೆ. ಓಂ ಸಿನಿಮಾಕ್ಕೆ ಸೆನ್ಸಾರ್ ಸಮಸ್ಯೆ ಆಗಿತ್ತು. ಅವರು ಕೆಲವು ದೃಶ್ಯಗಳನ್ನು ತೆಗೆಯಲು ಹೇಳಿದ್ದರು. ಅವುಗಳನ್ನು ಮರಳಿ ಶೂಟ್ ಮಾಡಬೇಕೆಂದರೆ ತುಸು ಸಮಯ ಹಿಡಿಯುತ್ತದೆ. ಆದರೆ ಅದಾಗಲೇ ಸಿನಿಮಾ ಬಿಡುಗಡೆ ದಿನಾಂಕವನ್ನು ಘೋಷಣೆ ಮಾಡಲಾಗಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಸಿನಿಮಾವನ್ನು ಹೇಳಿದ ದಿನಕ್ಕೆ ಬಿಡುಗಡೆ ಮಾಡಲೇಬೇಕು, ಜನರಿಗೆ ಮಾತು ತಪ್ಪಬಾರದು ಎಂಬುದು ಅವರ ಉದ್ದೇಶವಾಗಿತ್ತು. ಆದರೆ ಸೆನ್ಸಾರ್ನವರು ಕೆಲವು ದೃಶ್ಯಗಳನ್ನು ತೆಗೆಯಲು ಹೇಳಿದ್ದರು. ಅವುಗಳನ್ನು ತೆಗೆದರೆ ಸರ್ಟಿಫಿಕೇಟ್ ಕೊಡುತ್ತೇವೆ ಎಂದಿದ್ದರು. ಪಾರ್ವತಮ್ಮನವರು ಅವರು ಹೇಳಿದ ದೃಶ್ಯಗಳನ್ನು ತೆಗೆದು ಸರ್ಟಿಫಿಕೇಟ್ ಪಡೆದುಕೊಳ್ಳಿ, ನಿಗದಿತ ಸಮಯಕ್ಕೆ ಬಿಡುಗಡೆ ಮಾಡೋಣ ಎಂದರು. ಆಗ ಉಪೇಂದ್ರ ಅವರು ಕೆಲವು ಸಣ್ಣ ಪುಟ್ಟ ದೃಶ್ಯಗಳನ್ನು ತೆಗೆಯಲು ಒಪ್ಪಿಕೊಂಡರು. ಆದರೆ ದೊಡ್ಡ ಅಥವಾ ಮುಖ್ಯ ದೃಶ್ಯಗಳನ್ನು ತೆಗೆಯಲು ಅವರಿಗೆ ಮನಸ್ಸಾಗಲಿಲ್ಲ. ಕೊನೆಗೆ ಪಾರ್ವತಮ್ಮನವರ ಬಳಿ ಒಮ್ಮೆ ವರ್ಧನನವರು ಅಪ್ಪಾಜಿಯವರು ನೋಡಲಿ, ಅನಂತರ ತೆಗೆಯುತ್ತೇನೆ ಎಂದು ಹೇಳಿದ್ದರಂತೆ. ಅದರಂತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವರ್ಧನ ಒಟ್ಟಿಗೆ ಓಂ ಸಿನಿಮಾವನ್ನು ನೋಡುತ್ತಾರೆ. ಸಿನಿಮಾ ಮುಗಿದ ತಕ್ಷಣ ಅಪ್ಪಾಜಿ ಹೇಳಿದ ಒಂದು ಮಾತು ಇಂದು ಇತಿಹಾಸವಾಗಿದೆ. ಈ ಸಿನಿಮಾದಿಂದ ಒಂದು ಸಣ್ಣ ದೃಶ್ಯವನ್ನು ಕೂಡ ತೆಗೆದು ಹಾಕಬೇಡಿ, ಸೆನ್ಸಾರ್ ತಡವಾದರೆ ಪರವಾಗಿಲ್ಲ, ಕಟ್ ಬೇಡ. ಈ ಮಾತು ಕೇಳಿ ಉಪೇಂದ್ರ ಅನುಭವಿಸಿದ ಖುಷಿ ವಿವರಿಸಲಾಗದಷ್ಟು ದೊಡ್ಡದ್ದು. ಅದಕ್ಕೆ ಇಂದು ಓಂ ಸಿನಿಮಾ ಯಾವುದೇ ಮುಖ್ಯ ಕಟ್ ಇಲ್ಲದೆ ಜನರ ಮುಂದೆ ಬಂದಿತ್ತು. ಮತ್ತೆ ಮರು ಬಿಡುಗಡೆಯಾಗಿ ಪ್ರತಿ ಸಲವೂ ಸೂಪರ್ ಹಿಟ್ ಆಯಿತು. ಇದು ಕೇವಲ ಸಿನಿಮಾ ಕಥೆಯಲ್ಲ, ಇದು ಧೈರ್ಯದ, ನಂಬಿಕೆಯ ಮತ್ತು ಕಲೆಗೆ ಕೊಟ್ಟ ಗೌರವದ ಕಥೆಯಾಗಿದೆ. ಅದಕ್ಕೆ ಓಂ ಸಿನಿಮಾ ಅಲ್ಲ, ಅದು ಒಂದು ಯುಗ. ಇಂತಹ ಸತ್ಯ ಕಥೆಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪರೂಪದ ಸಿನಿಮಾ ರಹಸ್ಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.